28ಕ್ಕೆ ಇವತ್ತು ಸುದ್ದಿ ಆಗಬೇಕು. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಚರಂತಿ ಮಠ ಅವರ ಪರವಾಗಿ ಹೋರಾಟ ಮಾಡಲಿಕ್ಕೆ, ಅವರ ಪರವಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರು, ಮಾಜಿ ಸಚಿವರುಗಳೆಲ್ಲ ನಾವು ಇಲ್ಲಿ ಭಾಗವಹಿಸಿದ್ದೇವೆ. ಈ ಸಾರಿ ಒಂದು ಕಾರಣ ಇದೆ, ಕೇಳಿಸ್ಕೊಳ್ಳಿ. ಒಂದು ಕಾರಣಕ್ಕೆ ಈ ಸರ್ಕಾರದ ಕಪಾಲಿ ಕೊಡಬೇಕಾಗಿದೆ. ಅದೇನು ಅಂತಂದ್ರೆ, ರಾಜ್ಯದಲ್ಲಿ ಜನ 136 ಸೀಟ್ ಕೊಟ್ಟಿದ್ರು ಕೂಡ 3 ವರ್ಷ ಕಳೀತಾ ಬರ್ತಾ ಇದೆ. ಸರ್ಕಾರ ಇದೆ, ಆಡಳಿತ ಇಲ್ಲ. ಆಡಳಿತ ನಡೀತಾ ಇಲ್ಲ, ಸರ್ಕಾರ ಮಾತ್ರ ಇದೆ. ಸರ್ಕಾರ ಯಾತಕ್ಕಿದೆ ಅಂದ್ರೆ ಲೂಟಿ ಮಾಡಕ್ಕಿದೆ, ಜನರ ಕೆಲಸ ಮಾಡಕ್ಕಿಲ್ಲ, ಜನರ ಕಷ್ಟನ ಕೇಳಲಿಕ್ಕಿಲ್ಲ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿಂದ ನೇಮಕ ಆಗಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂತ ಯುಟಿ ಖಾದರ್ ಅವರು ಮಾತಾಡಿದ್ದಾರೆ. ಇಂತಹ ಜನವಿರೋಧಿ ಸರ್ಕಾರವನ್ನ ಸೋಲಿಸಲಿಕ್ಕೆ 2028ರಲ್ಲಿ ಈ ಜನವಿರೋಧಿ ಸರ್ಕಾರವನ್ನ ಸೋಲಿಸಲಿಕ್ಕೆ ಇವತ್ತು ಚರಂತಿ ಮಠವನ್ನ ಅತ್ಯಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು. ಹೆಲಿಕಾಪ್ಟರ್ ತಗೊಂಡು ಅವ್ರ ಜನರು ಹೊರಗೆ ತಂದಿರೋ ಕೆಲಸ ಯಾರು ಫಸ್ಟ್ ಮಾಡಿದಾರಂದ್ರೆ ಹಿರಣ್ಯ ಚರಂತಿ ಮಠ ಅವರು. ಯಡಿಯೂರಪ್ಪ ಸರ್ಕಾರದಲ್ಲಿ ಹೆಚ್ಚು ಹಣ ತಂದು ಮನೆ ಕಟ್ಟಿಕೊಟ್ಟವರು ಯಾರು ಇದ್ರೆ ಅದು ವೀರಣ್ಣ ಚರಂತಿ ಮಠ ಅವರು. ಈ ಚುನಾವಣೆಯಿಂದ ಸರ್ಕಾರ ಬದಲಾವಣೆ ಆದ್ರೆ ಮುಂದಿನ ಸರ್ಕಾರದ ದಿಕ್ಸೂಚಿ ಚುನಾವಣೆ. ಬಿಜೆಪಿ ಸರ್ಕಾರ ಮುಂದೆ ಬರಬೇಕಂದ್ರೆ ಬಾಗಲಕೋಟೆ ಬಿಜೆಪಿ ಆರಿಸಬೇಕು. ತಪ್ಪ ಪಾರ್ಟಿ ಎಲ್ಲ ರೀತಿಯ ಸಿದ್ಧಾಸ್ತವಿದ್ದಂಥ ಉತ್ತರಗಳನ್ನು ನೀಡ್ತಾ ಬಂದಂತಹದ್ದು ಮಾನ್ಯ ಯಡಿಯೂರಪ್ಪನವರ ಸರ್ಕಾರ, ಮಾನ್ಯ ಬೊಮ್ಮಾಯಿಯವರ ಸರ್ಕಾರ. 3 ವರ್ಷ ಆದರೆ ಒಂದು ಪುಟ್ಟಿ ಮಣ್ಣು ರೋಡಿಗೆ ಹಾಕೋದಕ್ಕೂ ದುಡ್ಡಿಲ್ಲ ಅವ್ರ ತಾಕ. ಇಂಥ ಸರ್ಕಾರನ ನನಗೀಗ 70 ವರ್ಷ ಹತ್ರ 50 ವರ್ಷದಿಂದ ನೋಡ್ತಾ ಇದ್ದೀನಿ. ಇಂಥ ದರಿದ್ರ ಸರ್ಕಾರವನ್ನು ನಾನು ನೋಡಲೇ ಇಲ್ಲ. ನೇರ ನಿಟ್ಟ ನಿರಂತರವಾಗಿರುವಂಥ ಒಂದು ಸ್ವಲ್ಪ ಮಾತು ಹೊರಟಾದರೂ ಸಹಿತ ಇಡೀ ಎಲ್ಲರಿಗೂ ಬೇಕಾಗಿರುವಂಥ ಅಭಿವೃದ್ಧಿಗೆ ಹೆಸರುವಾಸಿಯಾಗಿರುವಂಥ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿರುವಂಥ ಹಿರಿಯರಾದಂಥ ವೀರಣ್ಣ ಚರಂತಿಮಠ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಕನಿಷ್ಠ 25,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಆಶೀರ್ವಾದ ಮಾಡಿ ಆರಿಸಿರ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೇನೆ. ತಾರೀಕಿನವರೆಗೆ ನಿದ್ರೆ ಮಾಡೋದಿಲ್ಲ. ನಾವೆಲ್ಲರೂ ಕೂಡ 9ನೇ ತಾರೀಕಿಗೆ ಸನ್ಮಾನ್ಯ ವೀರಣ್ಣ ಚರಂತಿಮಠರನ್ನು ಗೆಲ್ಲಿಸ್ತೇವೆ ಅನ್ನೋ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ಭಾರತೀಯ ಜನತಾ ಪಕ್ಷಕ್ಕೆ ವೀರಣ್ಣ ಚರಂತಿಮಠರವರಿಗೆ ನಮ್ಮ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಅವರೇ, ಕೇಂದ್ರ ಸರ್ಕಾರದ ಸನ್ಮಾನ್ಯ ಸಚಿವರು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ವೀರಣ್ಣ ಚರಂತಿಮಠರವರೇ ಮತ್ತು ಮುರುಗೇಶ್ ನಿರಾಣಿ ಅವರೇ, ಗದ್ದಿಗೌಡ್ರೆ, PH ಪೂಜಾರಿ ಅವರೇ ಮತ್ತು ಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ವೀರಣ್ಣ ಚರಂತಿಮಠರವರು ನಮ್ಮ ಸರ್ಕಾರದ ಅವಧಿಯಲ್ಲಿ 3,100 ಕೋಟಿಗಿಂತಲೂ ಹೆಚ್ಚು ಹಣವನ್ನು ತಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಲ್ಲದೆ ಬಾಗಲಕೋಟೆಯನ್ನು ಸಿಂಗಾಪುರದ ಹಾಗೆ ಶೃಂಗಾರ ಮಾಡಿದಂಥ ಕೀರ್ತಿ ಗೌರವ ನಮ್ಮ ವೀರಣ್ಣ ಚರಂತಿಮಠರಿಗೆ ಸಲ್ತದೆ. ಅಧ್ಯಕ್ಷರು
ಬೈಕಾಟ್ ಮಾಡಿ ಎದ್ದಾದರು. ಬಹುಶಃ ಇತಿಹಾಸದೊಳಗೆ ಮೊದಲನೇ ಸಾರಿ ಇಂಥ ಹೀನ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಚರಂತಿ ಮಠ ಅವರ ವಿಜಯೋತ್ಸವದ ಮೆರವಣಿಗೆ ಅತ್ಯಂತ ಅದ್ಭುತವಾದಂಥ ಕೆಲಸವನ್ನು ನೀವೆಲ್ಲ ಮಾಡಿದಿರಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಯಾಕಂದರೆ ಬಾಗಲಕೋಟೆ BJPಯ ಗಣ್ಣು ಮೆಟ್ಟಿನ ಸ್ಥಳ, ಇಡೀ ಬಾಗಲಕೋಟೆ ಜಿಲ್ಲೆ ಗಣ್ಣು ಮೆಟ್ಟಿನ ಸ್ಥಳ. ಅದು ಯಾವಾಗಲೂ ತೋರಿಸಿದಿರಿ. ಒಂದು ನಾನು ಹೇಳ್ತೀನಿ, ಇವತ್ತು ವೀರಣ್ಣ ಚರಂತಿಮಠ ಅವರು ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಅಚ್ಚುಕಟ್ಟಾಗಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ, ನಿಮ್ಮ ಕಣ್ಣು ಮುಂದೆ ಇದೆ. ಅಷ್ಟೇ ಅಲ್ಲ ಅವರು ಈಗ ಕಳೆದ 2-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಹಿಂದೆ ಚರಂತಿಮಠ ಅವರು ಏನು ಕೆಲಸ ಈ ಸಂದರ್ಭ ಹೇಳ್ತೀನಿ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂಥ ಸರ್ಕಾರ. ಕಾಂಟ್ರಾಕ್ಟರ್ಸ್ ಬಿಲ್ಲು 30-40 ಸಾವಿರ ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಉಳಿದು ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹಿತ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದು ಹೋಗಲಾಡಿಸ್ಬೇಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನ್ಯ ಚರಂತಿಮಠ ಅವ್ರನ್ನ ನೀವು ಆಯ್ಕೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಮತ್ತು ಇತಿಹಾಸದಲ್ಲಿ ಈ ಕ್ಷೇತ್ರ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರಿಂದ ವೀರಣ್ಣ ಚರಂತಿಮಠ ಗೆದ್ದು ಬರ್ತಾರೆ. ಇದು ನಿಶ್ಚಿತ. ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡಿ, ಪ್ರೀತಿ ವಿಶ್ವಾಸ ಕೊಡಿ, ಶಕ್ತಿ ಕೊಡಿ ಅನ್ನುವಂಥ ವಿನಂತಿ ಮಾಡಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೇತೃತ್ವದಲ್ಲಿ ಬರಲಿದೆ. ಪಶ್ಚಿಮ ಬಂಗಾಳದಲ್ಲಿ ತುಷ್ಟೀಕರಣ ಬಂದ್ ಆಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮೂಲಭೂತವಾದಿಗಳ ಉಪದ್ರವ ಬಂದಾಗಲಿದೆ. ಅಸ್ಸಾಮದಲ್ಲಿ ಬಂದಾಗದ ಪೂರಾ ಮನೆಗೆ ಹೋಗುವಂಥ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಅಸ್ಸಾಮದಲ್ಲಿ ಬಿಜೆಪಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ NDA ಸರ್ಕಾರ ಖಚಿತ. ಕೇರಳದಲ್ಲಿ ನಾವು ಅತ್ಯಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿದ್ದೇವೆ. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ಅಸ್ಸಾಮದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಬಿಜೆಪಿ, NDA. ಬಾಗಲಕೋಟೆಯಲ್ಲಿ ಏನಾಗಬೇಕು? ಸ್ನೇಹಿತರೆ, ವೀರಣ್ಣ ಚರಂತಿಮಠ ಅವರು ರಾಜಕಾರಣದೊಳಗೆ ಇವತ್ತು ಅನೇಕರನ್ನ ನೋಡಿದ್ದೇವೆ. ಆರೋಪಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಆರೋಪಗಳು ಬರ್ತವೆ. ಆದರೆ ವೀರಣ್ಣ ಚರಂತಿಮಠ ಅವರು ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯ ಅಧ್ಯಕ್ಷರಾಗಿ, ಅದರ ಜೊತೆಯಲ್ಲಿ MLA ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದಾಗ ಒಬ್ಬನ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡುವಂತ ಧೈರ್ಯವನ್ನು ಮಾಡಿಲ್ಲ ಅಂದ್ರೆ ಎಷ್ಟು ಸ್ವಚ್ಛವಾದಂಥ ವ್ಯಕ್ತಿತ್ವ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಿತರೆ, ಇವತ್ತು ಹುಬ್ಬಳ್ಳಿ, ಬಾಗಲಕೋಟೆ, ಬಿಜಾಪುರ ರಸ್ತೆ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಗದ್ದಿಗೌಡರು ಸಾಹೇಬರು, ಚರಂತಿಮಠರು, ನಮ್ಮ ನಿರಾಣಿಯವರು, ಇವರಿಲ್ಲ ಎಲ್ಲ ಭಾಗದ ಈ ಜನ ಬಂದು ಅದು 6 ಲೇನ್ ರಸ್ತೆ, ಚಟ್ಪಥ ರಸ್ತೆ ಆಗ್ಬೇಕಂತ ಹೇಳಿದ್ರು. ಈಗ ನಾವು 4 ಪಥದ ರಸ್ತೆಗಳು ಮಾಡಲಿಕ್ಕೆ, DPR ಮಾಡಲಿಕ್ಕೆ ಅನುಮತಿಯನ್ನು ಈಗಾಗಲೇ ಭಾರತ ಸರ್ಕಾರ ಕೊಟ್ಟಿದೆ. ಯಾವಾಗ ಬಿಜೆಪಿ ಬಂದದ ಬಾಗಲಕೋಟೆ ಅಭಿವೃದ್ಧಿ ಆಗಿದೆ. ಹಾಗಾಗಿ ಸ್ನೇಹಿತರೆ, ಯಾವಾಗ ಬಿಜೆಪಿ ಬಂದಿದೆ ಆವಾಗ ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಬಿಸಿಲಿನಲ್ಲಿ ನಿಂತಿದ್ದೀರಿ ನೀವು, ಒಂದು ಸಂಗತಿ ನೆನಪಿಟ್ಟುಕೊಳ್ರಿ. ಗಡಿಯಲ್ಲಿ ಪಾಕಿಸ್ತಾನ ನಮ್ಮ ವಿರುದ್ಧ ಕಣ್ಣು ತೆಗೆದು ನೋಡಬಾರದು ಅಂದ್ರೆ ಡೆಲ್ಲಿಯಲ್ಲಿ ಯಾರಿರಬೇಕು? ಕಣ್ಣು ತೆಗೆದ್ರ ಅವರನ್ನ ಮನೆ ಹೊಕ್ಕು ಹೊಡಿಲಿಕ್ಕೆ ಏನು ಮಾಡಬೇಕು? ಆಪರೇಷನ್ ಸಿಂಧೂರ ಏನು ಮಾಡಬೇಕು? ಆಪರೇಷನ್ ಸಿಂಧೂರ ಮಾಡುವಂತ ತಾಕತ್ತಿರುವುದು ಯಾರಿಗೆ? ಅಲ್ಲಿ ಆಪರೇಷನ್ ಸಿಂಧೂರ ಆದ್ರೆ ಇಲ್ಲಿ ಶಿವಾಜಿ ಮೆರವಣಿಗೆ ಸುಸೂತ್ರ ನಡಿಬೇಕು.
ಇಲ್ಲಿ ಬಸವೇಶ್ವರರ ಮೆರವಣಿಗೆ ಸುಸೂತ್ರ ನಡಿಬೇಕು. ಇಲ್ಲಿನ ಗಣೇಶ ಉತ್ಸವದ ಮೆರವಣಿಗೆ ಸುಸೂತ್ರ ನಡಿಬೇಕು, ಶಾಂತಿಯುತವಾಗಿ ನಡಿಬೇಕು. ನಡಿಬೇಕಾ ಇಲ್ಲ? ನಡಿಬೇಕಾ ಇಲ್ಲ? ಶಾಂತಿ ರೀತಿಯಿಂದ ಆಗಬೇಕಾ ಇಲ್ಲ? ಆಗಬೇಕಾ ಇಲ್ಲ? ಆಗಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ಯಾರನ್ನ ಆರಿಸ್ತಿರ್ಬೇಕು? ಯಾರನ್ನ ಆರಿಸ್ತಿರ್ಬೇಕು? ವೀರಣ್ಣ ಚರಂತಿಮಠರು ಮೊನ್ನೆ ತೊಂದರೆಯಲ್ಲಿದ್ದಂಥ ಜನಕ್ಕೆ ವೀರತನದಿಂದ ಉತ್ತರವನ್ನು ಕೊಟ್ಟಿರುವಂತಹ ವೀರಣ್ಣವರು ಆರಿಸಿ ಬರಬೇಕು. ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಗೆ ಒಂದು ನಾವು ಮೆಸೇಜ್ ಕೊಡಬೇಕು, ಒಂದು ಸಂದೇಶ ಕೊಡಬೇಕು. ಸುಳ್ಳು ಹೇಳಿ ನೋಡಿ, ಇವತ್ತು ಇರಾನ್, ಇಸ್ರಾಯೇಲ್, ಅಮೆರಿಕ ಯುದ್ಧ ನಡೆದಿದೆ. ನಮ್ಮ ದೇಶದಲ್ಲಿ ಬರುವಂತಹ ಎಲ್ಲ ತೈಲ ಹೊರಗಿನಿಂದ ಬರಬೇಕು, ಗ್ಯಾಸ್ ಹೊರಗಿನಿಂದ ಬರಬೇಕು. ಪಾಕಿಸ್ತಾನದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇವತ್ತು ಅಲ್ಲಿ ಏನೂ ಇಲ್ಲ. ಆದರೆ ಇವ್ರು ಏನು ಸುಳ್ಳು ಹೇಳಿದ್ರು, ಇಲ್ಲೂ ಪೆಟ್ರೋಲ್ ಸಿಗುದಿಲ್ಲ. ಯಾರಿಗಾರು ಪೆಟ್ರೋಲ್ ಸಿಕ್ಕಿಲ್ಲ ಅಂತ ಉದಾಹರಣೆ ಇದೆಯಾ? ಮನೆ ಮನೆಗೆ ಗ್ಯಾಸ್ ಕೊಡ್ತಾ ಇದ್ದೀವೋ ಇಲ್ಲೋ? ನಾವು ಇಷ್ಟೆಲ್ಲ ಕಷ್ಟದಲ್ಲಿಯೂ ರೇಟ್ ಏರಿಸಿಲ್ಲ. ಸಿದ್ದರಾಮಯ್ಯನವರು 3 ಸರ್ತಿ ಪೆಟ್ರೋಲ್ ಡೀಸೆಲ್ ಏರಿಸಿದಂಥವ್ರು ಯಾರು? ಯಾರು? ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಹಾಕಿ. ಇವರು ಲೂಟಿಕೋರರು. ಹಿಂದೆ ಮೊಘಲರಿದ್ರು, ಅವರು ಲೂಟಿ ಮಾಡ್ತಾ ಇದ್ರು. ಬ್ರಿಟಿಷರು ಬಂದ್ರು, ಅವರು ಲೂಟಿ ಮಾಡ್ತಾ ಇದ್ರು. ಅವರ ಪರಂಪರೆಯನ್ನು ಮುಂದುವರಿಸಿದವರು ಯಾರಾದರೂ ಇದ್ರೆ ಅದು ರಾಹುಲ್ ಗಾಂಧಿಯ ಶಿಷ್ಯ ಆದಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಇಲ್ಲಿ ಸ್ವಚ್ಛವಾದ ಆಡಳಿತ ಬರಬೇಕು, ಶಾಂತಿಯುತವಾದಂತ ಆಡಳಿತ ಬರಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಪಾರ್ಟಿಗೆ ವೀರಣ್ಣ ಚರಂತಿಮಠರ ವಿಜಯ. ಭಾರತ್ ಮಾತಾ ಕಿ. बोलो ಭಾರತ್ ಮಾತಾ ಕಿ. ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಗಲಕೋಟೆಯನ್ನ ಬಿಜೆಪಿ ಕೋಟೆಯಾಗಿ ಖಂಡಿತ ಆಯ್ಕೆ ಆಗಲಿರುವಂತ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಬಾಗಲಕೋಟೆಯ ದುರಂಧರ ಯಾರಾಗಬೇಕು? ಬಾಗಲಕೋಟೆಯ ದುರಂಧರ ನಮ್ಮ ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರೇ, ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ಹಿಂದಿನ ಮುಖ್ಯಮಂತ್ರಿಗಳು ಹಿರಿಯರಾದ ಜಗದೀಶ್ ಶೆಟ್ಟರ್ ಸರ್ ಅವರೇ, ಗೋವಿಂದ ಕಾರಜೋಳ ಸಾಹೇಬರೇ, ರಾಮುಲು ಅವರೇ, ನಿರಾಣಿ ಅವರೇ ಹಾಗೂ ಎನ್ ಮಹೇಶ್ ಅವರೇ, ಎಲ್ಲ ಹಿಂದಿನ ಶಾಸಕರುಗಳೇ, ವೇದಿಕೆಯ ಮೇಲಿರುವಂಥ JDS ಹಾಗೂ BJPಯ ಎಲ್ಲ ನಾಯಕರಿಗೆ, ಎಲ್ಲ ಕಾರ್ಯಕರ್ತರೇ, ನಿಮಗೆಲ್ಲರಿಗೂ ವಂದನೆಗಳು. ಈಗ 3 ಗಂಟೆಗೆ ಸಭೆ ಮುಗಿಬೇಕು. ರಾಜ್ಯ ಅಧ್ಯಕ್ಷರು ಮಾತನಾಡೋರಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಎಲ್ಲ ಹೇಳಿದ್ದಾರೆ, ಈಗ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಇವರು ಬಾಗಲಕೋಟೆಯ ಅಳಿಯಂದರು, ಅವರು ಜಗದೀಶ್ ಶೆಟ್ಟರ್ ಸರು ಬಾಗಲಕೋಟೆಯ ಮೊಮ್ಮಗ ಮತ್ತು ಅಳಿಯಂದರು. ಇವರಿಬ್ಬರು ಜವಾಬ್ದಾರಿ ತಗೊಂಡ್ರೆ ನಿಶ್ಚಿತವಾಗಿಯೂ ಬಾಗಲಕೋಟೆ ಗೆಲ್ತದೆ. ನೀವೆಲ್ಲರೂ ಮತ ಹಾಕಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಿಲ್ಲಿ. ಕಾಂಗ್ರೆಸ್ಸಿನವರು ಲೇವಡಿ ಮಾಡ್ಯಾರ ಮೊನ್ನೆ. ನಾ ಏನು ಹೇಳಿದ್ದೆ, ಇಲ್ಲಿ BJP ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅಂತ ನಾ ಹೇಳಿದ್ದೆ. ಅವ್ರೇನು ತಿಳ್ಕೊಂಡಾರ, ನಾವು ಹಿಂದೂಗಳಂತ ಅವರು ಬೊಬ್ಬಿ ಹೊಡ್ಯಾಕತ್ತಾರೆ. ನಿಮಗೆ ನಾವು ಹಿಂದೂಗಳು ಅಲ್ಲ ಅಂದೇ ಇಲ್ಲ, ನಾ ಹಿಂದೂಗಳ ಮಾತಾಡೇ ಇಲ್ಲ. ಹಿಂದುತ್ವ ಗೆಲ್ಲಬೇಕು, BJP ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ 9ನೇ ತಾರೀಕಿಗೆ ಮತ ಹಾಕಿ ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀರಿ ಅಂತೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಈಗ ರಾಜ್ಯ ಅಧ್ಯಕ್ಷರು ಮಾತನಾಡಬೇಕಂತೇಳಿ ಕೇಳಿಕೊಂಡು ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಶಿಕಾರಿಪುರದ ಜನಪ್ರಿಯ ಶಾಸಕರು, ಯುವಕರ ಕಣ್ಮಣಿ, ಭಾರತೀಯ ಜನತಾ ಪಾರ್ಟಿಯನ್ನು ಸಮರ್ಥವಾಗಿ ಕರ್ನಾಟಕದಲ್ಲಿ ಮುನ್ನಡೆಸುತ್ತಿರುವಂತಹ ಧೀಮಂತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಎಲ್ಲ ಕಡೆಗೂ ಅವರಲ್ಲಿ ನೋಡುತ್ತಿರುವಂತಹ ಜನತೆಯ ಮಧ್ಯದಲ್ಲಿ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. बोलो भारत माता की जय शिवाजी, जय जय शिवाजी, जय श्री राम, जय श्री राम. ಬಾಗಲಕೋಟೆನಲ್ಲಿ
ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷ ಕಾರ್ಯಕರ್ತರ ಜಯಘೋಷಗಳನ್ನು ಇವತ್ತು ಕೇಳ್ತಾ ಇದ್ರೆ 9ನೇ ತಾರೀಕು ಇವತ್ತು ಮತ ಹಾಕದಂತ ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗೋದನ್ನ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಈಗಾಗಲೇ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಒಂದು ಬಾರಿ ತಪ್ಪು ಮಾಡಿದ್ದೇವೆ, ಮತ್ತೊಮ್ಮೆ ತಪ್ಪು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಮುಂದೆ ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವ್ರನ್ನ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಿಸ್ತೇವೆ ಅಂತೇಳಿ ಈಗಾಗಲೇ ಮತದಾರರು ನಿಶ್ಚಯ ಮಾಡಿದ್ದಾರೆ. ನನಗೆ ಸಂತೋಷ ಇದೆ. ಇವತ್ತು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಜಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು, ನಮ್ಮ ಗೋವಿಂದ್ ಕಾರಜೋಳ ಅವರು, ಅದೇ ರೀತಿ ನಮ್ಮ ಕೊಳ್ಳೇಗಾಲದ ಮಾಜಿ ನಮ್ಮ ಸಚಿವರಾಗಿರ್ತಕ್ಕಂಥ ಮಹೇಶ್ ಅಣ್ಣ ಅವರ ಆದಿಯಾಗಿ ಶ್ರೀರಾಮುಲು ಅವರು, ಅದೇ ರೀತಿ PH ಪೂಜಾರ್ ಅವರು, ನಿರಾಣಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಎಲ್ಲ ನಮ್ಮ ಬೆಳ್ಳುಬ್ಬಿಯವರೆಲ್ಲ ನಮ್ಮ ಪಕ್ಷದ ಮುಖಂಡರು ಬಂದಿದ್ದಾರೆ. JDS ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಾಡಗೌಡರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಉದ್ದೇಶ ಒಂದೇ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಸಹ ಈ ದುಷ್ಟ ಬಡವರ ವಿರೋಧಿ, ದಲಿತ ವಿರೋಧಿ, ಮಹಿಳಾ ವಿರೋಧಿ, ಯುವಕರ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿದ್ರೆ ನಾಳೆ ನಡೀತಕ್ಕಂಥ ಉಪಚುನಾವಣೆಯಲ್ಲಿ ಬಾಗಲಕೋಟೆನಲ್ಲಿ ಮತ್ತೊಮ್ಮೆ ಕಮಲದು ಅರಳಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು 9ನೇ ತಾರೀಕು ಮತದಾನ ಆಗುವವರೆಗೂ ಸಹ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರರನ್ನು ಕೂಡ ಮತಗಟ್ಟೆಗೆ ಕರ್ಕೊಂಡ್ಬಂದು ಸನ್ಮಾನ್ಯ ಚರಂತಿಮಠ ಅವರು ಕನಿಷ್ಠ 25,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರಬೇಕು. ಆ ರೀತಿ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ನೋಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಗಣಪತಿ ಹಬ್ಬವನ್ನು ಸರಿಯಾಗಿ ಹಿಂದೂಗಳು ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ. ಹಿಂದೂಗಳು ಗಣಪತಿ ಹಬ್ಬ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ. ಬಾಗಲಕೋಟೆನಲ್ಲಿ ಶಾಂತಿಯುತವಾಗಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಮೆರವಣಿಗೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇಂಥ ದುಷ್ಟ, ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಬುಡ ಸಮೇತ ಕಿತ್ತಾಕುವಂತ ಕೆಲಸನ ಮಾಡಬೇಕಾಗಿದೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.